ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಬಹುಳ ದ್ವಿತೀಯ ಆಗಿರ್ತಕ್ಕಂಥದ್ದು ಮಂಗಳವಾರ, ದಿನಾಂಕ 3/2/2026. ಈ ದಿನ ಏನಪ್ಪ ಅಂದರೆ, ಮೊನ್ನೆ ಒಂದು 15 ದಿನದಲ್ಲಿ ಪಕ್ಷಾಂತರಚಾರವೇ ಇರಲಿಲ್ಲ. ಯಾವ ಗ್ರಹ ಯಾವ ಇದು ಕೂಡ ಇಲ್ಲಿ ಸ್ಥಾನಪಲಟ ಮಾಡಲಿಲ್ಲ. ಆದರೆ ಈ ದಿನ ಈ ಪಕ್ಷ ಮಾಸದಲ್ಲಿ ಬಹಳಷ್ಟು ಪಕ್ಷಾಂತರಚಾರಗಳಿವೆ. ಸೂರ್ಯನು ಬದಲಾವಣೆ ಆಗ್ತಾನೆ, ಶುಕ್ರನ ಬದಲಾವಣೆ ಆಗ್ತಾನೆ. ಮೊದಲನೇದಾಗಿ ಕುಂಭರಾಶಿಗೆ ಬುಧನ ಪ್ರವೇಶವಾಗ್ತಕ್ಕಂಥದ್ದು. ನೋಡಿ, ಇದರಿಂದ ಬಹಳಷ್ಟು ಜನದ ಲೆಕ್ಕಾಚಾರಗಳ ಮೇಲೆ, ವ್ಯವಹಾರಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಒಂದು ಬುಧನ ಒಂದು ಪಕ್ಷಾಂತರ ಅಂತಕ್ಕಂಥದ್ದು ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಅದನ್ನೆಲ್ಲ ಸೇರಿಸ್ಕೊಂಡು ಒಟ್ಟಾರೆಯಾಗಿ ಇವತ್ತು ಸೇರಿಸ್ಕೊಂಡು ಒಟ್ಟಾರೆಯಾಗಿ ಈ ದಿನ ಪ್ರತಿಯೊಂದು ರಾಶಿಯವರ ದಿನ ಭವಿಷ್ಯ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ, ತಿಥಿ ಬಂದು ದ್ವಿತೀಯ, ರಾತ್ರಿ 2 ಗಂಟೆ 1 ನಿಮಿಷದವರೆಗೂ, ನಕ್ಷತ್ರ ಒಂದು ಮುಖ ನಕ್ಷತ್ರ ರಾತ್ರಿ 11 ಗಂಟೆ 13 ನಿಮಿಷದವರೆಗೂ, ಯೋಗ ಬಂದು ಶೋಭನ ಯೋಗ ಇರ್ತಕ್ಕಂಥದ್ದು, ಕರ್ಣ ಬಂದು ತೈತಲೆ ಇರ್ತಕ್ಕಂಥದ್ದು. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಸಜ್ಜನರ ಸಹವಾಸ, ಕುಟುಂಬದಲ್ಲಿ ನೆಮ್ಮದಿ, ಮನಸ್ಸಿಗೆ ಚಿಂತೆ, ರೇಷ್ಮೆ ಬೆಳೆಗಾರರಿಗೆ ಶುಭ ಸುದ್ದಿ, ಅದೇ ರೀತಿಯಲ್ಲಿ ನೇಯ್ಗೆಯವರಿಗೆ ಲಾಭ. ಈ ಹೋಟೆಲ್ ಯಾರಿಟ್ಟಿರ್ತಾರೆ, ಕಾಂಡಿಮೆಂಟ್ಸ್ ಯಾರಿಟ್ಟಿರ್ತಾರೆ, ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥ ದಿನ ಇವತ್ತು. ಮನೆದೇವರನ್ನು ಪೂಜಿಸಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ವೃಷಭ ರಾಶಿಗೆ ಬಂದಾಗ ವ್ಯಾಪಾರ ಉದ್ಯೋಗಗಳಲ್ಲಿ ಶುಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಆದರೂ ಸಹ ನಿಮಗೆ ತಿರುಗಾಟ ಇರ್ತಕ್ಕಂಥ, ವೃಥಾ ತಿರುಗಾಟ ಇರ್ತಕ್ಕಂಥದ್ದು, ತಿರುಗಾಟದಿಂದ ಲಾಭನೂ ಇರ್ತಕ್ಕಂಥದ್ದು. ಹೂವು ಹಣ್ಣು ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಚನೆ ಆಗ್ತಕ್ಕಂಥದ್ದು. ನೀವು ಈ ಕರಕುಶಲ ಕರ್ಮಿಗಳು ಯಾರಿರ್ತಾರೆ, ಈ ಆಟಿಕೆಗಳು ತಯಾರು ಮಾಡ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥ ದಿನ. ದುರ್ಗಾ ಪರಮೇಶ್ವರಿ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಗಳಲ್ಲಿ ಶುಭ. ಈ ಫಾರ್ಮಿಂಗ್ ಮಾಡ್ತಕ್ಕಂಥ ರೈತರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ತೆಂಗು ಅಡಿಕೆ ಬೆಳೆಗಾರರಿಗೆ ಸ್ವಲ್ಪ ಕೆಲಸದಲ್ಲಿ ವ್ಯತ್ಯಯ ಕಾಣಿಸ್ತಕ್ಕಂಥದ್ದು. ಆಭರಣ ವ್ಯಾಪಾರಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಂತ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ಅಲ್ಲದೆ ನಿಮಗೆ ನಿಮ್ಮ ಹಿರಿಯರಿನ ಸಲಹೆಗಳು ಬೇರೆ ಬರ್ತದೆ. ಉತ್ತಮವಾದ ದಿನ. ಈ ಕರಕುಶಲ ಕರ್ಮಿಗಳಿಗೆ ಗುಡಿ ಕೈಗಾರಿಕೆಯಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಪೂಜಾದ್ರವ್ಯಗಳು ವ್ಯಾಪಾರ ಮಾಡ್ತಕ್ಕಂಥವ್ರು ಲಾಭದಾಯಕವಾಗಿರ್ತಕ್ಕಂಥ ದಿನ. ಗಂಗಾ ಭವಾನಿಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲದೆ ಸಿಂಹರಾಶಿಗೆ ಬಂದಾಗ ಪುಣ್ಯಕ್ಷೇತ್ರ ದರ್ಶನ. ಇವರಿಗೆ ಪುಣ್ಯಕ್ಷೇತ್ರ ದರ್ಶನ, ಹೈನುಗಾರಿಕೆಯಲ್ಲಿ ಶುಭ. ಈ ಪ್ಲಾಂಟೇಶನ್ ಕಾರ್ಮಿಕರಿಗೆ ಹಾಗೂ ಮಾಲೀಕರಿಗೆ ಇಬ್ಬರಿಗೂ ಶುಭ. ಎಲ್ಲ ರೀತಿಯ ಕಾರ್ಮಿಕರು, ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನವಾಗಿರ್ತಕ್ಕಂಥದ್ದು. ಹೊರದೇಶದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳು ಅಥವಾ ಅಣ್ಣ ತಮ್ಮಂದರು, ವ್ಯಾಸಂಗ ಮಾಡಕ್ಕೆ ಹೋಗಿರ್ತಕ್ಕಂಥವ್ರು, ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು, ಅವರಿಂದ ಒಳ್ಳೆ ಶುಭ ಸುದ್ದಿ ಬರ್ತಕ್ಕಂಥದ್ದು. ವೈದ್ಯರಿಗೆ ಶುಭವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗ್ತದೆ. ಯಾರು ಈ ಸಿಂಹರಾಶಿಯವರಿಗೆ ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಲಾಭ. ಸರ್ಕಾರಿ ಹಾಗೂ ಕೋರ್ಟಿನ ವ್ಯವಹಾರಗಳಲ್ಲಿ ಶುಭ. ತರಕಾರಿ ಬೆಳೆಗಾರರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ನಿಮಗೆ 5 ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು, ಆಗ್ನೇಯ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ, ತಿರುಗಾಟ, ಅಧಿಕ ಖರ್ಚು, ವ್ಯಾಪಾರದಲ್ಲಿ ಮಂದ ಪ್ರಗತಿ. ಕಟ್ಟಡ ಗುತ್ತಿಗೆದಾರರಿಗೆ, ಮೇಸ್ತ್ರಿಗಳಿಗೆ ಈ ದಿನ ಕೆಲಸ ಇಲ್ಲದೆ ಆಗ್ತಕ್ಕಂಥದ್ದು. ಕಾರ್ಮಿಕರಿಗೆ ಶುಭ ದಿನ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಮನೆ ಹಾಗೂ ಮನದಲ್ಲಿ ನೆಮ್ಮದಿ. ಕೃಷಿಕರಿಗೆ ಅಲ್ಪ ಫಲ, ಸರ್ಕಾರಿ ನೌಕರರಿಗೆ ಶುಭ ಫಲಗಳು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಲು ಕಾಂಡಿಮೆಂಟ್ಸಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಮನೆ ದೇವರನ್ನು ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟದ ಬಣ್ಣ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ನಾವು ಈಗ ಧನುಸ್ಸು ರಾಶಿಯವರಿಗೆ
ಉದ್ಯೋಗದಲ್ಲಿ ಅಲ್ಪ ಪ್ರಗತಿ, ಪ್ರಯಾಣದಿಂದ ಸ್ವಲ್ಪ ಬೇಸರ ಮತ್ತು ಅಲಸಿಕೆ, ಬಂಧು ಮಿತ್ರರ ಮಿಲನ. ಈ ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ, ಎಲ್ಲ ರೀತಿ ಕಾರ್ಮಿಕರಿಗೂ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಮೆಡಿಕಲ್ ಸ್ಟೋರ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಗ್ರಾಮದೇವತೆಯ ಧ್ಯಾನ ಮಾಡಿ. ಆರೋಗ್ಯ ಸಂಖ್ಯೆ ವಾಯು ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಮಕರ ರಾಶಿಗೆ ಬಂದಾಗ ಕಾರ್ಯ ಸಾಧನೆಗಾಗಿ ತಿರುಗಾಟ, ಹಣಕಾಸಿನ ಕೊರತೆ. ಈ ದ್ರಾಕ್ಷಿ ಬೆಳೆಗಾರರಿಗೆ ಇವತ್ತು ಒಳ್ಳೆಯ ಮಾರ್ಗದರ್ಶನ. ರೇಷ್ಮೆ ಕೃಷಿಕರಿಗಂತೂ ಬಹಳ ಒಳ್ಳೆಯ ದಿನ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಮಕ್ಕಳಿಗೆ ಶುಭಕರವಾಗಿರ್ತಕ್ಕಂಥ ಏನಾಗಿರ್ತಕ್ಕಂಥದ್ದು. ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವನಾಮಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ಎಲ್ಲ ರೀತಿಯ ವ್ಯವಹಾರಗಳಲ್ಲಿ ಲಾಭ. ವ್ಯವಸಾಯಗಾರರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಇನ್ಯಾರಾಗಿರ್ಬೋದು, ಎಲ್ಲರಿಗೂ ಲಾಭದಾಯಕವಾಗಿರ್ತಕ್ಕಂಥ ದಿನ. ಮಕ್ಕಳಿಂದ ಶುಭ ಸುದ್ದಿ. ಹೈನುಗಾರಿಕೆಯಲ್ಲಿ ಶುಭ. ವೀಳ್ಯದೆಲೆ, ತೆಂಗಿನಕಾಯಿ, ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದೃಷ್ಟಿ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅದರಿಂದ ಕಡೆಯದಾಗಿ ಮೀನರಾಶಿಗೆ ಯತ್ನ ಕಾರ್ಯಗಳಲ್ಲಿ ಜಯ. ಕುಟುಂಬದಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ. ಒಳ್ಳೆಯ ವಾತಾವರಣ ಇರ್ತಕ್ಕಂಥದ್ದು. ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಕ್ಕಂಥವ್ರಿಗೆ, ಕುಶಲಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರೋ ಈ ಹಾಲಿನ ಉತ್ಪನ್ನ ಮಾರಾಟ ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ 12 ರಾಶಿಗಳವರ ದಿನ ಭವಿಷ್ಯ. ಆತ್ಮರೇ, ನಮ್ಮ ಸಾಯಸ್ಮೃತಿ ಚಾನಲ್ ಬರ್ತಕ್ಕಂತಹ ಜ್ಯೋತಿಷನ್ನ ದಿನಾಗಲೂ ವೀಕ್ಷಣೆ ಮಾಡ್ತಕ್ಕಂಥವರು ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮಗೆ ಸಬ್ಸ್ಕ್ರಿಪ್ಷನ್ ಕೊಡಿ. ನಿಮಗೆ ಬರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಥವಾ ಕಾಲ್ ಮಾಡಿ. ನಿಮಗೆ ಎಲ್ಲ ಸಮಾಧಾನಗಳು ಒದಗಿಸ್ತಕ್ಕಂಥ ಕರ್ತವ್ಯ ನಮ್ಮದಾಗಿರ್ತಕ್ಕಂಥದ್ದು. ಆದ್ಮೇಲೆ ಈ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.